ನನ್ನ ಮೇಲೆ ನಂಬಿಕೆ ಇಟ್ಟ ಕಾರಣವೇ ಈಗ ನೀನು ಅನುಭವಿಸುತ್ತಿರೋಕೆ ಕಾರಣ. ಯಾರೋ ನೀನೇಕೆ ನನ್ನ ಸ್ನೇಹಿತನ ಬಗ್ಗೆ ಅಸಹ್ಯವಾಗಿ ಮಾತನಾಡ್ತಿದ್ದೀಯ? ನನ್ನ ಹೆಸರು ವಜ್ರಕಾಂತ್ ಅಂತ. ನಾನೊಬ್ಬ ನಿನ್ನ ಹಿತೈಷಿ ಎಂದು. ಅಂದ್ರೆ ನಿನ್ನ ಮಾತಿನ ಅರ್ಥ? ಮಾತಿನ ಅರ್ಥ ಇಷ್ಟೇ ಅಮ್ಮ. ನಿನ್ನ ಗೆಳೆಯ ಆನಂದ್ ಹಾಗೂ ಅಶ್ವಿನಿಯ ಜೊತೆಗೆ ಮೊದಲಿಂದಲೂ ಅನೈತಿಕ ಸಂಬಂಧವಿತ್ತು. ಇಲ್ಲ, ನೀನ್ ಆಡ್ತಾ ಇರೋ ಮಾತನ್ನ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಅಶ್ವಿನಿ ಹಾಗೂ ನನ್ನ ಸ್ನೇಹಿತ ಆನಂದ ಪರಸ್ಪರ ಪ್ರೇಮಿಗಳಾಗಿದ್ರೆ ಅವಳೇಕೆ ನನ್ನನ್ನ ಅಶ್ವಿನಿ ಜೊತೆ ಮದುವೆ ಮಾಡಿಸ್ತಾ ಇದ್ದ? ನಿನ್ನ ಮಾತಿನಲ್ಲಿ ನಂಬಿಕೆ ಇಲ್ಲ ನನಗೆ. ನೋಡು ಅಮ್ಮ, ನಾನು ಬರುವುದಕ್ಕಿಂತ ಪೂರ್ವ ನೀವಿಬ್ಬರು ಮಾತನಾಡುತ್ತಿರುವುದನ್ನು ನಾನು ಕೇಳಿಸಿಕೊಂಡೆ. ನಿನ್ನ ಜೊತೆಗೆ ನಿನ್ನ ಹೆಂಡತಿ ಸಂಸಾರ ಮಾಡುವುದಕ್ಕೆ ಹಿಂಜರಿಯುವುದಕ್ಕೆ ಕಾರಣ ಆ ನಿನ್ನ ಪರಮ ಮಿತ್ರ ಆನಂದ್. ಅವನು ಮಾಡಿದ ಪಾಪ ಕರ್ಮಗಳನ್ನು ತೊಳೆದು ಅವನು ಅಶ್ವಿನಿಯನ್ನ ನಿನಗೆ ಮದುವೆ ಮಾಡಿಸಿರೋದು.